ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅರ್ಧ kg ಜಿಲೇಬಿ ಫಿಶ್ ತವಾ ಫ್ರೈ ಮಾಡೋಣ ಅಂದ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ. ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಹೇಗಿದೆ ಅಂತ ನೀವು ಮನೇಲಿ ಮಾಡಿ ಹೇಳಿ. ಅರ್ಧ ಚಮಚ ಗರಂ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಹೇಗೆ ರುಚಿ ಬೇಕು ಹಾಕ್ಕೊಳ್ಳಿ, ಕಡಿಮೆ ಆದರೆ ಕಡಿಮೆ, ಜಾಸ್ತಿ ಬೇಕಾದರೆ ಜಾಸ್ತಿ, ಮೀಡಿಯಮ್ಮಾಗೆ ಹಾಕ್ಕೊಳ್ಳಿ. ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಒಂದು ಫುಲ್ಲು ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿಕೊಂಡು ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಒಂದು ಫುಲ್ಲು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಂಡ್ಮೇಲೆ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ. ನೀರು ಆಮೇಲೆ ಹಾಕ್ಕೊಬೇಕು. ಫಸ್ಟ್ ಎಲ್ಲ ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟ್ ಮಿಕ್ಸ್ ಆಗಬೇಕು ಅಂತ ಹಂಗೆ ಡ್ರೈಯಾಗಿ ಕಲಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಂಡು ಎಲ್ಲ ಕಲಿಸಿದ್ಮೇಲೆ ಈ ಥರ ಉಂಡೆ ಒಂದು 5-6 ಟೇಬಲ್ ಸ್ಪೂನ್ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಟೀ ಲೋಟದಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ನೀರು. ಈ ಥರ ಪೇಸ್ಟ್ ಥರ ರೀತಿ ಆಗಲಿ ಸಾಕು. ಕಲಿಸ್ಕೊಂಡ್ರೆ ಮಸಾಲೆ ಎಲ್ಲ ಈಗ ಚೆನ್ನಾಗಿ ಫಿಶ್ಗೆ ಈ ಕಟ್ ಮಾಡಿರ್ತೀವಿ ನೋಡಿ ಮಧ್ಯ ಆ ಕಡೆ ಈ ಕಡೆ ಎಲ್ಲ ಅಲ್ಲೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಫುಲ್ಲು ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಎಷ್ಟು ಕ್ಲೀನಾಗಿ ಚೆನ್ನಾಗಿ ಮಸಾಲಾನ ನೀವು ಕಲಿಸ್ಕೊಂಡ್ರದ್ದು ಹಾಕ್ತಿರೋ, ಫಿಶ್ಗೆ ನೀವು ಎಷ್ಟು ಚೆನ್ನಾಗಿ ಕಲಸಿರೋ ಮಸಾಲ ಹಚ್ಕೊತೀರೋ ಅಷ್ಟು ಚೆನ್ನಾಗಿ ಉಪ್ಪು, ಖಾರ, ಹುಳಿ ಕರೆಕ್ಟಾಗಿ ಇಟ್ಕೊತೈತೆ. ಅದು ಮೇನ್ ಹಚ್ಬೇಕಾಗಿರೋದು ಫಿಶ್ಗೆ. ನಾನು ಈ ಮಸಾಲ ರೆಡಿ ಮಾಡ್ಕೊಂಡೋದು 3 ಫಿಶ್ಗೆ, ಜಿಲೇಬಿ 3 ಫಿಶ್ಶು, ಫುಲ್ಲು ಫಿಶ್ ಇದು ಮಧ್ಯೆ ಮಧ್ಯೆ ಕಟ್ ಮಾಡಿದ್ದಾರೆ. ಅದು ಮಸಾಲ ಹಚ್ಕೊಂಡ್ರೆ ಉಪ್ಪು ಖಾರ ಹಿಡೀಲಿ ಅಂತ ಮಸಾಲ ಹಚ್ಚಿದ್ರೆ. ಈಗ ನಾನು 3 ಫಿಶ್ಗೆ ಮಸಾಲ ಹಚ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ. ದೋಸೆ ಮಾಡೋ ತವಾ ಆಗಲಿ ಇಲ್ಲ ಪ್ಯಾನ್ ಆಗಲಿ, ಎರಡಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವುದು ತಳ ಗಟ್ಟಿ ಇರೋ ಪ್ಯಾನ್ ಆದರೂ, ಈ ದೋಸೆ ತವಾ ಆದ್ರೂ ಯೂಸ್ ಮಾಡ್ಕೊಳ್ರಿ. ಕಾಯ್ದ ಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ಫಿಶ್ ಹಾಕ್ಕೊತಾ ಇದ್ದೀನಿ. ಮಸಾಲ ಹಚ್ಕೊಂಡಿರೋ ಫಿಶ್ನ ಒಂದಾರು ಹಾಕ್ಕೋಬೋದು, 2 ಹಾಕ್ಬೋದು. ನಿಮಗೆ ತವಾಲಿ ಜಾಗ ಇದ್ದರೆ ಎಷ್ಟು ಜಾಗ ಐತೆ ಅಷ್ಟು ಫಿಶ್. ನಾನು ಒಟ್ಟಿಗೆ 3 ಫಿಶ್ ಹಾಕ್ಕೊತಾ ಇದ್ದೀನಿ. ಇವಾಗ ಫಿಶ್ ಹಾಕ್ಕೊಂಡು ಎಣ್ಣೆ ಹಾಕ್ತಾ ಇರಬೇಕು ಸೈಡಲ್ಲೆಲ್ಲ. ಹೇಗಂದರೆ ಎಣ್ಣೆ ಹಾಕಿದ್ರೆ ಇದು ಸಿಪ್ಪೆ ಮೇಲ್ಗಡೆ ಬರ್ತೈತೆ ನೋಡಿ, ಮಸಾಲ ಹಚ್ಚಿರೋ ಸಿಪ್ಪೆ ಅಂಟ್ಕೊಳ್ಳಲ್ಲ. ಇದು ನೋಡಿ ಈ ಥರ ಎಣ್ಣೆಲ್ಲ ಹಾಕ್ಕೊಂಡು ಆ ಕಡೆ ಈ ಕಡೆ ಎಣ್ಣೆ ಹಾಕ್ಬೇಕಾದ್ರೆ ಸೈಡ್ಗೆ ಹೋಗ್ತೈತೆ. ಅದನ್ನೆಲ್ಲ ಹಿಂಗೆ ಮೇಲೆ ಕೆಳಗಡೆ ಮಾಡ್ಕೊತಾ ಇದ್ದೀನಿ. ಎಣ್ಣೆಲ್ಲ ಸ್ವಲ್ಪ ಎಳ್ಕೊಳ್ಳಿ ಫಿಶ್ಶು ಅಂತ. ಆವಾಗ ಒಂದು 2 ನಿಮಿಷಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಒಂದು ಅರ್ಧ ಚಮಚ, ಜಾಸ್ತಿ ನಾನು ಹಾಕ್ಕೊಳ್ಳಲ್ಲ. ಇದಕ್ಕೊಂದು 10 ಚಮಚ ಎಣ್ಣೆ ಆದರೆ ಸಾಕಾಗ್ತೈತೆ. 10 ಚಮಚ, ಆ ಚಮಚದಲ್ಲಿ 10 ಚಮಚ ಹಾಕ್ಕೊಂಡ್ರೆ ಸಾಕು ಎಣ್ಣೆ.
ಇದು ಏನಾರು ಒಂಚೂರು ಡೆಕೋರೇಟಿವ್ ಕಾಣಲಿ ಅಂತ ಕರಿಬೇವು ಹಾಕೋ ಥರದ್ದು ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಏನೂ ಬೇಡ. ನನಗಿಷ್ಟ ಈ ಥರ ಕರಿಬೇವು ಹಾಕ್ಕೊಂಡ್ರೆ ಅದು ಎಣ್ಣೆಲಿ ಕರೆದಾಗ ಸ್ವಲ್ಪ ಫ್ರೈ ಆದಾಗ ತುಂಬ ಚೆನ್ನಾಗಿರ್ತೈತೆ, ತಿನ್ನಬೇಕಾದ್ರೆ ಒಂದು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹಾಕ್ಕೊತಾ ಇದ್ದೀನಿ. ನೀವು ಏನಾರು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 8 ನಿಮಿಷ ಹಿಂಗೆ ಬೇಯಲಿ. ಮಧ್ಯಮ ಉರಿ ಇಟ್ಟು ಬೇಯಿಸಿ, ಜಾಸ್ತಿ ಉರಿ ಇಡಬೇಡಿ, ಬೇಗ ಮೇಲೆ ಬೆಂದೋಗ್ಬಿಡ್ತೈತೆ ಸಿಪ್ಪೆ ಎಲ್ಲ ಮಸಾಲನೂ ಜೊತೆ. ಅದಕ್ಕೆ ಮಧ್ಯ ಉರಿಲಿ ಬೇಯಿಸಿದ್ರೆ ಸ್ವಲ್ಪ ಒಳಗಡೆ ಎಲ್ಲ ಸ್ವಲ್ಪ ಬೇಯ್ತೈತೆ ಅಂತ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ರಿ. ಸ್ಪೂನ್ ಸಹಾಯದಿಂದ ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಾಂದರೆ ದೋಸೆ ಎತ್ತುತ್ತಲ್ಲ ಆ ತವದಲ್ಲೂ ಮಾಡ್ಕೋಬೋದು. ನಾನು ಸ್ಪೂನ್ ಸಹಾಯದಿಂದನೇ ಮಾಡ್ಕೊತಾ ಇದ್ದೀನಿ. ಇವಾಗ 3 ಉಲ್ಟಾ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಸ್ಲೋಗೆ ಮಾಡ್ಕೊಳ್ಳೋಣ. ಒಂದು ಸೈಡ್ ಚೆನ್ನಾಗಿ ಬೆಂದೈತೆ. ಇವಾಗ 2 ಕಡೆನೂ ಬೇಯಿಸ್ಬೇಕಲ್ಲ. ಒಂದು ಕಡೆ ಬೆಂದೈತಲ್ವ, ಅದಕ್ಕೆ ಇವಾಗ 2 ಕಡೆನೂ ಇನ್ನೊಂದು ಕಡೆನೂ ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈಗಲೂ ಅಷ್ಟೇ ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇರೋದು. ಈ ಸ್ಪೂನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗೆ ಸ್ಮೂತಾಗಿ. ಈ ತಲೆ ಹತ್ರ ಸ್ವಲ್ಪ ಬೇಯೋದು ಲೇಟ್ ಅಲ್ವಾ, ಅದಕ್ಕೆ ಸ್ವಲ್ಪ ತಲೆ ಹತ್ರ ಮೆತ್ತಗೆ ಸ್ಪೂನಲ್ಲಿ ಸಹಾಯದಿಂದ ಮೆತ್ತಗೆ ಅಮ್ತಾ ಇದ್ದೀನಿ. ಇದು ಒಂದು 8 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 2 ಕಡೆನೂ ಚೆನ್ನಾಗಿ ಬೆಂದೈತೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡೋಣ. ನೀವು ಒಂದು ಸಲ ಮನೇಲಿ ಮಾಡಿ, ತುಂಬ ಚೆನ್ನಾಗಿರ್ತೈತೆ. ಉಪ್ಪು ಹುಳಿ ಖಾರ 3 ಪರ್ಫೆಕ್ಟಾಗಿ ಬಂದೈತೆ, ಅಷ್ಟು ರುಚಿಯಾಗೈತೆ. ನೀವು ಒಂದು ಸಲ ಮನೇಲಿ ಮಾಡಿ, ಈಗ ಏನು ಹೇಳ್ಕೊಟ್ಟೆ ಅದೇ ಮೆಥಡಲ್ಲಿ ಮಾಡಿ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗೈತೆ. ಫಿಶ್ ತವಾ ಫ್ರೈ ನೀವು ಒಂದು ಸಲ ಮನೇಲಿ ಮಾಡಿ ಹೇಗೈತೆ ಅಂತ ಕಮೆಂಟ್ಸ್ ಮಾಡಿ ನನಗೆ ಹೇಳಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.